ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜಾರ್ಖಂಡ್ನ ದಿಯೋಘರ್ ಬಳಿ ಭೀಕರ ಅಪಘಾತ ಸಂಭವಿಸಿದೆ. ಬಸ್ಸು ಮತ್ತು ಟ್ರಕ್ನ ನಡುವೆ ಡಿಕ್ಕಿ ಆಗಿರೋದು. 18 ಕನ್ವಾರಿಯ ಭಕ್ತರು ದುರ್ಮರಣ ಹೊಂದಿದ್ದಾರೆ. ಕನ್ವಾರ್ ಯಾತ್ರೆಗೆ ತೆರಳುತ್ತಾ ಇದ್ದಾಗ ಈ ಒಂದು ದುರ್ಘಟನೆ ಸಂಭವಿಸಿದೆ. ಪವಿತ್ರ ಸ್ನಾನಕ್ಕಾಗಿ ಉತ್ತರ ಪ್ರದೇಶಕ್ಕೆ ತೆರಳುತ್ತಾ ಇದ್ರು ಭಕ್ತರು. ಆ ಸಂದರ್ಭದಲ್ಲಿ ಅಪಘಾತ ನಡೆದಿರೋದು. ಇದು ಜಾರ್ಖಂಡ್ನ ದಿಯೋಘರ್ ಬಳಿ ನಡೆದಿರುವಂತ ಒಂದು ಭೀಕರವಾದಂತ ಅಪಘಾತ. ಬಸ್ ಹಾಗೆಯೇ ಟ್ರಕ್ನ ನಡುವೆ ಡಿಕ್ಕಿ ಸಂಭವಿಸಿದೆ. 18 ಕನ್ವಾರಿಯ ಭಕ್ತರು ಇದರಲ್ಲಿ ದುರ್ಮರಣ ಹೊಂದಿದ್ದಾರೆ. ಕನ್ವಾರ್ ಯಾತ್ರೆಗೆ ಅಂತ ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿಯೇ ಈ ದುರ್ಘಟನೆ ಸಂಭವಿಸಿದೆ. ಇವರೆಲ್ಲ ಪವಿತ್ರ ಸ್ನಾನಕ್ಕಾಗಿ ಉತ್ತರ ಪ್ರದೇಶಕ್ಕೆ ಅಂತ ತೆರಳುತ್ತಾ ಇದ್ದಂಥ ಭಕ್ತರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಜಾರ್ಖಂಡ್ನ ದಿಯೋಘರ್ ಬಳಿ ಈ ಭೀಕರ ಅಪಘಾತ ಸಂಭವಿಸಿರೋದು. ಏನು ಸಮಸ್ಯೆ ಆಯಿತು? ಬಸ್ಸಿನ ಸಮಸ್ಯೆನೋ, ಟ್ರಕ್ಕರ್ ಸಮಸ್ಯೆನೋ, ಓವರ್ ಸ್ಪೀಡ್ನಲ್ಲಿ ಇದ್ರೋ, ನಿದ್ರೆ ಮಂಪರಿನಲ್ಲಿ ಇದ್ರೋ, ಏನು ಎತ್ತ, ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಾಗಿದೆ. ಆದರೆ ಪವಿತ್ರ ಸ್ನಾನಕ್ಕೆ ಅಂತ ತೆರಳುತ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರೋದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಇನ್ನು ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ, ಕೆಲವರಿಗೆ ಭೀಕರವಾದಂಥ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಟ್ರೀಟ್ಮೆಂಟನ್ನು ನೀಡುವಂಥ ಕೆಲಸವನ್ನು ಮಾಡಲಾಗ್ತದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಜಾರ್ಖಂಡ್ನಲ್ಲಿ ಆಗಿರುವಂಥ ಅಪಘಾತ. ಸೊ ಈ ಅಪಘಾತದಲ್ಲಿ ಅನೇಕರಿಗೆ ಗಂಭೀರವಾದಂಥ ಗಾಯಗಳಾಗಿದೆ. ಕೆಲವರು ತಮ್ಮವರನ್ನು ಕಳ್ಕೊಂಡಿದ್ದಾರೆ, ಕೆಲವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಸೊ ಇನ್ನು ಗಾಯಾಳುಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಇದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಹಾಗೂ ಈ 18 ಭಕ್ತರು ದುರ್ಮರಣ ಹೊಂದ್ರು ಅಂತ ನಾವೇನು ಹೇಳ್ತಾ ಇದ್ದೀವಿ, ಅವರು ಯಾವ ಊರಿಂದ ಹೋಗ್ತಾ ಇದ್ರು, ಯಾವ ಊರಿಗೆ ಸಂಬಂಧಪಟ್ಟವರು, ಟೋಟಲ್ ಆಗಿ ಎಷ್ಟು ಮಂದಿ ಅದರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. सब वही सब है ना।